Hello everyone, welcome back to my fourth session on Introduction to GST for BCom 5th semester. Dear students, during my previous session, I have discussed about the earlier indirect tax structure in India and need for introduction of GST. And during this session, I am going to throw a light on objectives of GST, differences between VAT and GST, brief history of GST and GST Council. The objectives of GST are very important, and of that the first and foremost important objective of GST is to eliminate the cascading effect. Then what is cascading effect? Cascading effect is nothing but charging a tax on tax. ಹಳೆಯ ಇಂಡೈರೆಕ್ಟ್ ಟ್ಯಾಕ್ಸ್ ಪದ್ಧತಿ ಒಳಗೆ ತೆರಿಗೆ ಮೇಲೆ ತೆರಿಗೆಯನ್ನು ವಿಧಿಸುವಂತಹ ಸ್ಥಿತಿ ಇತ್ತು. ಅದನ್ನು ಹೋಗಲಾಡಿಸಬೇಕಾಗಿತ್ತು ಅಂತಂದ್ರೆ ನಮಗೆ ಜಿಎಸ್ಟಿ ಅವಶ್ಯಕತೆ ಇತ್ತು. ಸೊ ದ ಎಲಿಮಿನೇಷನ್ ಆಫ್ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಕ್ಯಾನ್ ಬಿ ಪಾಸಿಬಲ್ ಓನ್ಲಿ ಬೈ ಜಿಎಸ್ಟಿ. ದೆನ್ ದ ಸೆಕೆಂಡ್ ಅಬ್ಜೆಕ್ಟಿವ್ ಹಿಯರ್ ಈಸ್ ease of doing business. Now by introduction of GST, doing business becomes very easy. It is completely transparent in nature. No any clumsy informalities of the formation process. So the ease of doing business is the objective of GST. It helps to enhance the business activities. It helps to improve the formation of many more number of businesses. So one of the important objective of GST is ease of doing business. Then the next objective here is regulation of unorganized sectors. ಅಸಂಘಟಿತ ಕ್ಷೇತ್ರದೊಳಗೂ ಕೂಡ ನಾವು ರೆಗ್ಯುಲೇಷನ್ ಮಾಡೋಕೆ ಈ GST ಇಂದ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಹಳೆಯ ಪದ್ಧತಿಯ ತೆರಿಗೆ ವ್ಯವಸ್ಥೆಯಲ್ಲಿ ಅಸಂಘಟಿತ ಕ್ಷೇತ್ರವನ್ನು ತೆರಿಗೆ ವ್ಯಾಪ್ತಿಗೆ ಒಳಪಡಿಸಿರಲಿಲ್ಲ. ಅಂತ ಅಸಂಖ್ಯಾತ ಅನ್ಆರ್ಗನೈಸ್ಡ್ ಸೆಕ್ಟರ್ ಅನ್ನು ಕೂಡ ರೆಗ್ಯುಲೇಷನ್ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇತ್ತು. ಹೀಗಾಗಿ ಇದು ಕೂಡ ಒಂದು ಮಹತ್ವದಾಗಿರ್ತಕ್ಕಂಥ ಉದ್ದೇಶ ಅಂತ ಹೇಳ್ಬೋದು. ದೆನ್ ಯೂನಿಫಾರ್ಮ್ ಟ್ಯಾಕ್ಸ್ ಸ್ಟ್ರಕ್ಚರ್ ಥ್ರೂಔಟ್ ದ ನೇಷನ್, ಒನ್ ಟ್ಯಾಕ್ಸ್ ಸ್ಟ್ರಕ್ಚರ್. So it is the outcome of GST and that is the objective of the GST. Then online procedure under GST. Each and every procedure which are to be undertaken by the businessman or the trader are totally online in nature. Then another objective of GST here is increase in revenue. ಆದಾಯ ಹೆಚ್ಚಾಗ್ತಾ ಇದೆ. ಇದರಿಂದ GST ಇಂದ ಆದಾಯ ಹೆಚ್ಚಾಗುತ್ತೆ. ಹೆಚ್ಚು ಮಾಡಬೇಕಾಗಿತ್ತು ಅಂದ್ರೆ GST ಅವಶ್ಯಕತೆ ಇತ್ತು ಅಂತ ಹೇಳ್ಬೋದು. ಪ್ರಾಡಕ್ಟ್ ಕಾಂಪಿಟೇಟಿವ್ನೆಸ್, ವಸ್ತುಗಳು ಒಬ್ರಿಗಿಂತ ಒಬ್ಬರು ಪೈಪೋಟಿಯನ್ನು ನಡೆಸೋಕೆ ಒಂದು ಒಳ್ಳೆಯ ಅವಕಾಶ ಈ GST ಇಂದ ಬಂತು ಅಂತ ಹೇಳ್ಬೋದು. ನಾಟ್ ಓನ್ಲಿ ಲೋಕಲ್ ಮಾರ್ಕೆಟ್, ಇವನ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಕೂಡ ನಾವು ಹೆಚ್ಚಿನ ಪ್ರಮಾಣದೊಳಗೆ ಪೈಪೋಟಿಯನ್ನು ನಡೆಸೋಕೆ ಈ GST ಇಂದ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ದೆನ್ ಒನ್ ಕಂಟ್ರಿ, ಒನ್ ಮಾರ್ಕೆಟ್ ಅಂಡ್ ಒನ್ ಟ್ಯಾಕ್ಸ್. ಈ GSTಯ ಥೀಮ್ ಏನಿದೆ ಅಂತಂದ್ರೆ ಒಂದೇ ದೇಶ ಅಂದಮೇಲೆ ಒಂದೇ ಮಾರುಕಟ್ಟೆ ಇರಬೇಕು, ಒಂದೇ ಮಾರುಕಟ್ಟೆ ಇದೆ ಅಂತಂದ್ಮೇಲೆ ಒಂದೇ ತೆರಿಗೆ ಪದ್ಧತಿ ಇರಬೇಕು. ಸೊ ಆ ಒಂದು ನಿಟ್ಟಿನೊಳಗೆ ಈ GST ಬಹಳಷ್ಟು ಮಹತ್ವದಾಗಿರ್ತಕ್ಕಂತಹ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ತಾ ಇದೆ ಅಂತ ಹೇಳ್ಬೋದು. ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸ್ ಇನ್ಸ್ಟೆಡ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ಡ್. ಅರ್ಲಿಯರ್ ಇಂಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮ್ ದೊಳಗೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ ಆಗ್ತದೋ ಆ ಪ್ಲೇಸ್ ದೊಳಗೆ ಟ್ಯಾಕ್ಸ್ ಕೊಡಬೇಕಾಗ್ತಿತ್ತು, ಆ ಸ್ಟೇಟಿಗೆ ಟ್ಯಾಕ್ಸ್ ಹೋಗ್ತಿತ್ತು. ಆದರೆ ಈಗ GST ಒಳಗೆ ಯಾರು ಆ ವಸ್ತುವನ್ನು ಕನ್ಸಂಪ್ಷನ್ ಮಾಡ್ತಾರೋ ಆ ಸ್ಟೇಟಿಗೆ ಆ ತೆರಿಗೆನ ವಿಧಿಸಬೇಕಾಗ್ತದೆ. ದ ಯೂನಿಫಾರ್ಮ್ GST ರಿಜಿಸ್ಟ್ರೇಷನ್ ಅಂಡ್ ಪೇಮೆಂಟ್. ಎಲ್ಲಾ ರೀತಿಯಾಗಿರ್ತಕ್ಕಂಥ ತೆರಿಗೆದಾರರಿಗೆ ಅಂದ್ರೆ ಈ ವ್ಯಾಪಾರಸ್ಥರಿಗೆ ಒಂದೇ ರೀತಿಯಾಗಿರ್ತಕ್ಕಂಥ GST ರಿಜಿಸ್ಟ್ರೇಷನ್ ಮತ್ತು GST ಪೇಮೆಂಟ್ ಮಾಡ್ತಕ್ಕಂಥ ಪದ್ಧತಿ ಇದೆ. ದೆನ್ ಇಟ್ ಸಬ್ಸ್ಯೂಮ್ಸ್ ಆಲ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಟ್ ಸೆಂಟರ್ ಅಂಡ್ ಸ್ಟೇಟ್. ಹಲವಾರು ಬಗೆಯ ಇಂಡೈರೆಕ್ಟ್ ಟ್ಯಾಕ್ಸಸ್ಗಳು ಹಳೆ ಪದ್ಧತಿಯಲ್ಲಿ ಇದ್ದವು. ಅಂತ ಎಲ್ಲದರ ಗೊಂದಲವನ್ನು ನಿವಾರಣೆ ಮಾಡೋಕೆ ಅಂತೇಳಿ ಒಂದೇ ಒಂದು ರೀತಿಯಾಗಿರ್ತಕ್ಕಂಥ ತೆರಿಗೆ ಪದ್ಧತಿಯ ಅವಶ್ಯಕತೆ ಇತ್ತು. ಅದೇ ಇಲ್ಲಿ ಮಹತ್ವದಾಗಿರ್ತಕ್ಕಂಥ ಉದ್ದೇಶ ಅಂತ ಹೇಳ್ಬೋದು.
Then it reduces tax evasion and corruption. GST ಪದ್ಧತಿ ಏನಿದೆ ಇಲ್ಲಿ ಸಂಪೂರ್ಣವಾಗಿ ಆನ್ಲೈನ್ ಪದ್ಧತಿಯೊಳಗೆ ನಾವು ಎಲ್ಲಾ ಪ್ರೊಸೀಜರ್ಗಳನ್ನ ಮಾಡೋದ್ರಿಂದ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೆರಿಗೆ ವಂಚನೆ ಆಗಲಿ ಅಥವಾ ತೆರಿಗೆ ಸಂಬಂಧಪಡ್ತಕ್ಕಂಥ ಲಂಚಕೋರತನ ಆಗಲಿ ಇಲ್ಲಿ ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ಇಂಥ ಹಲವಾರು ಮಹತ್ವದ ಉದ್ದೇಶಗಳಿಗಾಗಿ ನಾವು GST ಯನ್ನು ಇಂಟ್ರೊಡ್ಯೂಸ್ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಬಂತು ಅಂತ ಹೇಳ್ಬೋದು. ಸೊ ಡಿಯರ್ ಸ್ಟೂಡೆಂಟ್ಸ್, based on these objectives, let me go for what are the actual differences between the earlier VAT and the new GST. Indirect tax structure ದೊಳಗ VAT ಇತ್ತು, ಹೊಸ ಪದ್ಧತಿ ಒಳಗ GST ಇದೆ. ಇವೆರಡರಲ್ಲಿ ಇರ್ತಕ್ಕಂಥ ಮುಖ್ಯ ವ್ಯತ್ಯಾಸಗಳು ಏನು ಅನ್ನುವಂಥದ್ದನ್ನು ನೋಡುವ ಅವಶ್ಯಕತೆ ಇದೆ. ಹಾಗಾದ್ರೆ ಇನ್ VAT ಜನರಲ್ ಆಗಿ ನೋಡೋದಾದ್ರೆ ಇನ್ VAT only goods are taxable, but in GST the difference would have vanished. ಹಳೆ ಪದ್ಧತಿಯೊಳಗೆ VAT ನೊಳಗ ನಾವು ಕೇವಲ ವಸ್ತುಗಳ ಮೇಲೆ ಮಾತ್ರ ತೆರಿಗೆಯನ್ನು ವಿಧಿಸ್ತಿದ್ವಿ. ಆದರೆ ಈಗ ಅಂತಹ ಒಂದು ವ್ಯತ್ಯಾಸವನ್ನು ನಾವಿಲ್ಲಿ ಕಾಣುವುದಿಲ್ಲ. ಯಾಕೆಂದ್ರೆ ಈಗ GST ಒಳಗ ಸರಕುಗಳ ಮೇಲೆಯೂ ತೆರಿಗೆ ಹಾಕ್ತಿವಿ ಮತ್ತು ಸೇವೆಗಳ ಮೇಲೆ ಕೂಡ ತೆರಿಗೆಯನ್ನು ಹಾಕ್ತಿವಿ. GST is the summation of all the indirect taxes that are levied in India. ಹಳೆ ಪದ್ಧತಿಯೊಳಗಿರ್ತಕ್ಕಂಥ ಹಲವಾರು ಪರೋಕ್ಷ ತೆರಿಗೆಗಳೇನಿದ್ದವು ಅವೆಲ್ಲದಕ್ಕೆ ಪ್ರತಿಯಾಗಿ ಬಂದಿರತಕ್ಕಂಥ ಒಂದೇ ಒಂದು ತೆರಿಗೆ ಪದ್ಧತಿ ಅದು GST ಅಂತ ಹೇಳ್ಬೋದು. VAT is applied to tangible goods and GST is applied to both goods and services. ಆಗ್ತಾನೆ ನಾನು ಹೇಳಿದ ಹಾಗೆ VAT ಕೇವಲ ಸರಕುಗಳಿಗೆ ಮಾತ್ರ ತೆರಿಗೆಯನ್ನು ವಿಧಿಸ್ತಕ್ಕಂಥದ್ದಿತ್ತು, ಆದರೆ GST ಒಳಗ ಸರಕು ಮತ್ತು ಸೇವೆ ಎರಡನ್ನೂ ಕೂಡ ಸೇರಿಸ್ತಾ ಇದ್ದೀವಿ. VAT is applicable for goods sold and not service. Service tax takes care of services rendered. However, GST will be applicable for both products and services and will have a uniform pricing. VAT ನೊಳಗ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ತೆರಿಗೆಗಳನ್ನ ವಸ್ತುಗಳಿಗೆ ಬೇರೆ, ಸೇವೆಗಳಿಗೆ ಬೇರೆ, ಈ ರೀತಿಯಾಗಿರ್ತಕ್ಕಂಥದ್ದೆಲ್ಲ ಇರ್ತಿತ್ತು. ಆದರೆ ನಾವೀಗ ಅದೆಲ್ಲವನ್ನು ಹೋಗಲಾಡಿಸಿ ಒಂದು ಯೂನಿಫಾರ್ಮ್ ಆಗಿರ್ತಕ್ಕಂತಹ ಒಂದು ತೆರಿಗೆ ವ್ಯವಸ್ಥೆಯನ್ನ ಈ GST ಮೂಲಕ ನಾವು ತಂದಿದ್ದೀವಿ. GST is going to be both central and state tax. There will be two components in GST, CGST and SGST. ಹಳೆ ಪದ್ಧತಿಯ ಹಾಗೆ ಅಲ್ಲ. ಈಗ GST ಒಳಗ ನಾವು ಎರಡು ಮಹತ್ವದಾಗಿರ್ತಕ್ಕಂತಹ ಕಂಪೋನೆಂಟ್ಸ್ಗಳನ್ನು ನೋಡ್ತಾ ಇದ್ದೀವಿ. ಒಂದು ಸೆಂಟ್ರಲ್ GST ಮತ್ತೊಂದು ಸ್ಟೇಟ್ GST ಅಂತಕ್ಕಂಥದ್ದು. ಸೊ ಹಾಗಾದ್ರೆ ನಾವು ಈ VAT ಮತ್ತು GST ಮಧ್ಯದಲ್ಲಿರ್ತಕ್ಕಂತಹ ಪರ್ಟಿಕ್ಯುಲರ್ ಆಗಿರುವಂತಹ ವ್ಯತ್ಯಾಸಗಳು ಏನು ಅನ್ನುವಂಥದ್ದು ನೋಡೋದಾದ್ರೆ, ಕಾನ್ಸೆಪ್ಟ್ ಬೇಸ್ಡ್ ಡಿಫರೆನ್ಸ್ ನೋಡಿದ್ರೆ VAT is levied on the value addition at each production and manufacturing stage of goods and services. ಅಂದ್ರೆ there was a cascading effect in VAT, tax on tax. ಒಂದ್ಸಲ ಉತ್ಪಾದನೆ ಆದ್ಮೇಲೆ ತೆರಿಗೆಯನ್ನು ವಿಧಿಸೋದು, ಆಮೇಲೆ ಸೇಲ್ ಆಗುವಾಗ ಮತ್ತೆ ತೆರಿಗೆ ವಿಧಿಸೋದು, ಈ ರೀತಿಯಾಗಿರ್ತಕ್ಕಂತಹ ನಾವು ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಅನ್ನ ಈ VAT ನಲ್ಲಿ ನೋಡ್ತಿದ್ವಿ. ಆದ್ರೆ GST ಒಳಗ GST is a tax charged on the sale and consumption of goods and services. ಅದು ವಸ್ತು ಮಾರಾಟ ಆದಾಗ ಮತ್ತು ವಸ್ತು ಉಪಭೋಗ ಆದಾಗ ಮಾತ್ರ ನಾವು ಇಲ್ಲಿ GST ಅನ್ನ ವಿಧಿಸುವಂತದನ್ನ ನೋಡ್ತಾ ಇದ್ದೀವಿ. Then on the basis of taxation point, in case of VAT, the tax was levied at the point of sale of goods, but in case of GST, it was occurred at the point of supply. And on the basis of payment system also, we can make the differentiation between VAT and GST. In case of VAT, the payment system was totally offline, but in case of GST, it is purely online payment system. And about the registration policy is concerned, in case of VAT, registration for the VAT can be done only if the turnover is more than 10 lakhs. But in case of GST, the turnover is 20 lakhs. But now again it has been amended as 40 lakhs. So for registration purpose, the threshold limit has been fixed. In case of GST, it is now 40 lakhs. And on the basis of a taxation, in case of some VAT, summary based, but GST is transaction based. On the basis of revenue collection, in case of VAT, it is collected by seller state,
But in case of GST, it is collected by consumer state. And again, on the basis of excise duty also, we can differentiate the VAT and GST. In case of VAT, taxed on the manufacture of excise goods, but in case of GST, not levied on excise goods. Again, we have one more point of difference, that is interstate trade. It's very important. In case of VAT, input tax credit not applicable for interstate trade. But in case of GST, input tax credit can be applicable for interstate trade also. Dear students, this is how we can make the differentiation between VAT and GST. Now, let me go for a discussion on the important topic, how was the journey of GST? Or we can say that the brief history of GST. Dear students, as far as the journey of GST in India is concerned, we can go for Vajpayee's government in the year 2000, where first time the Prime Minister Vajpayee set up a committee to draft GST law. And after that, some more improvements happened in the year 2004, where a task force includes GST must be implemented to improve current tax structure. And after that, in the year 2006, the Finance Minister proposes GST introduction from 1st April 2010. And again in the year 2007, CST, not GST, CST to be phased out, rates reduced from 4% to 3%. And again in the year 2008, EC finalizes dual GST structure to have separate levy registration. And in the year 2010, project to computerize commercial taxes are launched, but GST implementation postponed. As was decided in the year 2006 to introduce GST from April 1st, 2010, but as 2010, which was the implementation year, came, at that time again it has been postponed. And in the year 2011, a Constitution Amendment Bill to enable GST law was introduced. And in the year 2012, a standing committee begins discussion on GST but stalled it over clause 279B. And in the year 2013, a standing committee tables its reports on GST. And in the year 2014, GST bill reintroduced in Parliament by Finance Minister. And in the year 2015, GST bill passed in Lok Sabha but not passed in Rajya Sabha. And in the year 2016, GSTN goes live and amended model GST law passed in both houses. President gives assent. But 4 supplementary GST bills passed in Lok Sabha and approved by Cabinet. And in the year 2017, July 1st, Rajya Sabha passes 4 supplementary GST bills. Final GST bill was implemented on July 1st, 2017. And actually, we can say that the real implementation of GST takes place on 1st July 2017. Dear students, it's quite essential for us to discuss about the GST Council also. Article 279A describes about the GST Council. It provides for constituting a council called the Goods and Service Tax Council within 60 days from date of commencement of 101st Constitution Amendment Act 2016. As far as the GST Council is concerned, the Finance Minister, Union Finance Minister is the chairman. Union Minister of State in charge of Revenue or Finance will be the members. Minister in charge of Finance or Taxation or any other minister nominated by each state government will be the member. Vice Chairman to be chosen among members themselves.